me forever on fire. ಹೆಬ್ಬಾವಿನ ಮರಿ ಅಂತ ಅಂದ್ಕೊಂಡು ವಿಷದ ಹಾವಿನ ಜೊತೆಯಲ್ಲಿ ಸರಸಾಟವನ್ನ ಆಡ್ತಾ ಹುಚ್ಚಾಟವನ್ನ ಮೆರೆದಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಹುಡುಗಾಟಕ್ಕೆ ಆಡೋದಕ್ಕೆ ಹೋಗಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ವ್ಯಕ್ತಿಯೊಬ್ಬರು. ಇದೇ ರೀತಿ ಹೆಬ್ಬಾವಿನ ಮರಿ ಅಂತ ಅಂದುಕೊಂಡು ವಿಷಪೂರಿತ ಹಾವಿನ ಜೊತೆಯಲ್ಲಿ ಸರಸ ಆಡಿ ತನ್ನ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ವ್ಯಕ್ತಿ. ಮಂಗಳೂರು ಹೊರವಲಯದ ಬಜ್ಪೆ ಎಂಬಲ್ಲಿ ನಡೆದಿರುವಂತಹ ಘಟನೆ ಇದು. ಬಂಟ್ವಾಳದ ರಾಮಚಂದ್ರ ಪೂಜಾರಿ 58 ವರ್ಷ ವಯಸ್ಸು ಮೃತಪಟ್ಟಿರುವಂತಹ ದುರ್ದೈವಿ. ಸೆಪ್ಟೆಂಬರ್ 4ರಂದು ಮನೆಯ ಮೆಟ್ಟಿಲು ಬಳಿಯಲ್ಲಿ ಹಾವಿನ ಮರಿಯನ್ನ ಇವರು ನೋಡಿದ್ರು. ಹಾವಿನ ಮರಿಯನ್ನ ನೋಡಿ ಅದನ್ನು ಹೆಬ್ಬಾವಿನ ಮರಿ ಅಂತ ಅಂದುಕೊಂಡು ಬರಿಗೈಯಲ್ಲಿ ಪೂಜಾರಿಯವರು ಅದನ್ನು ಕೈಯಲ್ಲಿ ಹಿಡಿದುಕೊಂಡಿದ್ರು. ಇನ್ನು ಹಿಡಿತಾ ಇದ್ದಂತೆ ರಾಮಚಂದ್ರ ಪೂಜಾರಿಗೆ ವಿಷಪೂರಿತ ಹಾವು ಕಚ್ಚಿತ್ತು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಇದೀಗ ರಾಮಚಂದ್ರ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಯಾವಾಗ ಅವರು ಹಾವನ್ನು ಹಿಡಿತಾ ಇದ್ರು ಆ ಸಂದರ್ಭದಲ್ಲಿ ಒಂದು ವಿಡಿಯೋ ಕೂಡ ಮಾಡಿದ್ರು. ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ಇದೆಲ್ಲವೂ ರೆಕಾರ್ಡ್ ಕೂಡ ಆಗಿದೆ. ಹೆಬ್ಬಾವಿನ ಮರಿ ಇದು ಕಡಿಯೋದಿಲ್ಲ, ಕಚ್ಚಿದರೂ ಕೂಡ ಅದರಲ್ಲಿ ವಿಷ ಇರೋದಿಲ್ಲ ಅಂತ ಅದರ ಬಾಲ ಹಿಡಿದು ಅದನ್ನು ಮೇಲೆತ್ತೋದಕ್ಕೆ ಅಂತ ಪ್ರಯತ್ನ ಮಾಡಿದರು. ಇದೇ ಸಂದರ್ಭದಲ್ಲಿ ಮತ್ತೋರ್ವರು ಮೊಬೈಲ್ನಲ್ಲೂ ಕೂಡ ಇದನ್ನು ರೆಕಾರ್ಡ್ ಕೂಡ ಮಾಡ್ಕೊಳ್ತಾ ಇದ್ದರು. ಇನ್ನು ಹಾವನ್ನು ಕೈಯಲ್ಲಿ ಎತ್ತಿ ಹಿಡಿದಂತಹ ಸಂದರ್ಭದಲ್ಲಿ ಹಾವು ಕೈಗೆ ಕಚ್ಚಿದ ಬಳಿಕ ಅವರನ್ನು ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿ ಆಗದೆ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಲ್ರಿ ತಾಯಿ